ಈಗ ಹೇಗಾಗಿದೆ ಸ್ಥಿತಿ ಅಂದರೆ, ಈಗ ನಮ್ಮ ಅರಣ್ಯ ಡಿಪಾರ್ಟ್ಮೆಂಟು ಸಿಬ್ಬಂದಿಗಳು ಯಾರನ್ನಾರು ಅರೆಸ್ಟ್ ಮಾಡಿದ್ರೆ ಅವ್ರ ಮೇಲೆ FOC ಹಾಕ್ತಾರೆ. ಈಗ ವೈಲ್ಡ್ ಲೈಫ್ ಅಫೆನ್ಸ್ ರಿಜಿಸ್ಟರ್ ಮೇಲೆ ಇದು ಮಾಡಿದ್ರೆ ಆರೋಪಿಗಳು ಬಂದ್ಬಿಟ್ಟು ಈ ಫಾರೆಸ್ಟ್ ಸ್ಟಾಫ್ ಮೇಲೆ FIRಗಳು ಹಾಕ್ಸ್ತಾರೆ. ಈಗ ಹೇಗಂದರೆ ಈ ಸಿಚುವೇಶನ್ನು, ಒಬ್ಬ ಕಳ್ಳನ್ನೇ ಹಿಡಿದು ಪೊಲೀಸ್ ಸ್ಟೇಷನ್ ತಂದರೆ ಆ ಕಳ್ಳ ಬಂದ್ಬಿಟ್ಟು ಪೊಲೀಸ್ ಅವ್ರ ಮೇಲೆ ಆರೋಪ ಹಾಕಿ ಅವ್ರ ಮೇಲೆ ಕೇಸ್ ಹಾಕೋದು, ಆ ಥರ ಸಿಚುವೇಶನ್ ಆಗ್ಬಿಟ್ಟಿದೆ. ಇದು ಆಗಿರೋದು ಸಿಚುವೇಶನ್ ಏನಂದರೆ, ಇದು ಶಿವಮೊಗ್ಗದೊಳಗೆ ಆಗಿದೆ. 1ನೇ ತಾರೀಕು ರಾತ್ರಿ, ಜೂನ್ 1ನೇ ತಾರೀಕು ರಾತ್ರಿ 3 ಆರೋಪಿಗಳು ಸಿಗ್ತಾರೆ. ಅವ್ರ ಹೆಸರುಗಳು ಮಂಜುನಾಥ್, ರಾಮು ಮತ್ತು ಆದಿ. ಅವ್ರನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಿಡ್ಕೊಂಡ್ಬಂದು ಅವರು ಸೀಸ್ ಮಾಡಿದ್ದಾರೆ, ಬಂದೂಕನ್ನು ಸೀಸ್ ಮಾಡಿದ್ದಾರೆ, ಮಚ್ಚು ಸೀಸ್ ಮಾಡಿದ್ದಾರೆ. ಅವ್ರ ಹತ್ರ ಏನೇನು ಐಟಮ್ ಇತ್ತು, ಒಂದು ಗಾಡಿನೂ ಸೀಸ್ ಮಾಡಿ ಇಟ್ಟಿದ್ದಾರೆ. ಅವ್ರಿಗೆ ಸ್ವಲ್ಪ ಇದು ಮಾಡಿದ ಮೇಲೆ, ಅವ್ರು ಬಾಯಿ ಬಿಟ್ಟು ಹೇಳಿದ ಮೇಲೆ ಗೊತ್ತಾಗಿದೆ ಇವರೆಲ್ಲ ರೆಗ್ಯುಲರ್ ಪೋಚರ್ಸ್. ಈಗ ನಮಗೆಲ್ರಿಗೂ ಗೊತ್ತು, ಶಿವಮೊಗ್ಗದೊಳಗೆ ಒಂದು ಟೈಗರ್ ಸತ್ತಿತ್ತು, ಪೋಚಿಂಗ್ ಆಗಿತ್ತು. ಈಗ ಇನ್ನೂ ಪೋಚರ್ಗಳು ಸಿಕ್ಕಿಲ್ಲ. ಈಗ ಪೋಚರ್ಗಳು ಸಿಕ್ಕಿದ್ದಾರೆ. ಇವರು ಹ್ಯಾಬಿಚುವಲ್ ಪೋಚರ್ಸು, ಹ್ಯಾಬಿಚುವಲ್ ಹಂಟರ್ಸ್ ಅಂದ್ಬಿಟ್ಟೆ ಬರ್ತಾಯಿದೆ. ಈಗ ಅವ್ರನ್ನ ಹಿಡ್ಕೊಂಬಂದು ಇವರು ಕೇಸ್ ಹಾಕಿ ಇವ್ರು ಮಾಡಿದ್ರೆ, ಈಗ ಅವ್ರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ಟಾಫಿಗೆ ತೊಂದರೆ ಆಗಿದೆ. ಒಬ್ಬರು DRFO ಮೇಲೆ ಮತ್ತು 2 ಗಾರ್ಡ್ ಮೇಲೆ FIR ಆಗಿದೆ ಇವತ್ತು ಶಿವಮೊಗ್ಗ ಪೊಲೀಸ್ ಸ್ಟೇಷನ್ ಒಳಗೆ. ಈಗ ಹೇಗೆ ವಿಷಯ ಅಂದರೆ, ಇದು ಆಗಿರೋದು ಜೂನ್ 1ನೇ ತಾರೀಕು. ಇವತ್ತು ಇವರು ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ, ಇವತ್ತು ಆಲ್ರೆಡಿ 15 ದಿವಸ ಆಗಿದೆ. ಬಂದು ಇವರು ಅಡ್ಮಿಟ್ ಆಗಿ, ನಮ್ಗೆ ಎದೆ ನೋವು ಇದೆ, ನಮಗಿಂತೆಲ್ಲ ತೊಂದರೆ ಆಗಿದೆ ಅಂದ್ಬಿಟ್ಟು ಇದಾಗಿ ಅಡ್ಮಿಟ್ ಆಗಿ ಇದನ್ನೇ ಇಟ್ಕೊಂಡು ಪೊಲೀಸ್ ಸ್ಟೇಷನ್ ಕೊಟ್ಟು ಇವರು ನಮ್ಮ DRFO ಮತ್ತು 2 ಗಾರ್ಡ್ ಮೇಲೆ FIR ಆಗಿದೆ. ಇವ್ರಿಗೆ ಸಾಥ್ ಕೊಟ್ಟಿರೋರು ಇಂಥವ್ರಂದರೆ, ಇವರೆಲ್ಲ ಒಂದು ಸಣ್ಣ ಪುಟ್ಟ ಪೊಲಿಟಿಷಿಯನ್ಸು. ಹೇಗಂದರೆ ಇವರು ಏನು ಬೇಕಾದ್ರೂ ಮಾಡ್ತಾರೆ, ಇಂಥ ಸಿಚುವೇಶನ್ ಬೇಕಾದ್ರೆ ಆಟ ಆಡ್ಕೊಂಡಿದ್ದು. ಒಬ್ಬರು ಬಂದ್ಬಿಟ್ಟು GT ಸತ್ಯನಾರಾಯಣ, ಅವರು ನಮ್ಮ ಬೇಲೂರು ಗೋಪಾಲಕೃಷ್ಣ MLA ಅವ್ರಿಗೆ ಜೊತೆ ಇರ್ತಾರಂತೆ. ಅವರು ಇವ್ರಿಗೆ ಇದು ಮಾಡಿದ್ದಾರೆ, ನಿಂತು ಜಾಮೀನು ಕೊಡಿಸಿರೋದು. ಇವ್ರಿಗೆ ಬೇಲಾಗಿದೆ. ಆ 3 ಜನಕ್ಕೆ FOC ಹಾಕಿತ್ತಲ್ಲ, WLR ವೈಲ್ಡ್ ಲೈಫ್ ಅಫೆನ್ಸ್ ರಿಜಿಸ್ಟರ್ ಇದು ಮಾಡಿದಾಗ ಅವ್ರಿಗೆ ಬೇಲಾಗಿದೆ. ಅವರು ಇವ್ರಿಗೆ ಸಾಥ್ ಕೊಟ್ಟಿರೋದು. ಇನ್ನೊಬ್ಬರು ಬಂದ್ಬಿಟ್ಟು ಅವ್ರ ಹೆಸರು ದಿನೇಶ್ ಶಿರುವಾಲ ಅಂದ್ಬಿಟ್ಟು, ಅವ್ರಿಗೂ ಸಾಥ್ ಕೊಟ್ಟು ಈ ಅಕ್ಯೂಸ್ಡ್ ನಮ್ಮ ಪೋಚರ್ಸ್ಗೆ ಇವ್ರು ಸಪೋರ್ಟ್ ಕೊಟ್ಟು ಮಾಡ್ತಿದ್ದಾರೆ. ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳ್ತಿರೋದು, ಆರೋಪ ಏನು ಮಾಡ್ತಿದ್ದಾರೆ ಅಂದರೆ, ಇವರು ಬಂದ್ಬಿಟ್ಟು ಶಿರುವಾಲ ಅವರು ಕಾಡು ಎನ್ಕ್ರೋಚ್ ಮಾಡಿದ್ದಾರೆ ಅಂದ್ಬಿಟ್ಟು. ಇಂಥವ್ರ ಮೇಲೆ ಫಸ್ಟ್ ಕೇಸ್ ಹಾಕಬೇಕು. ಎನ್ಕ್ರೋಚ್ ಮಾಡಿದ್ದಾರಾ, ದಾಖಲೆಗಳಿದ್ದೆ, ಅವ್ರ ಮೇಲೆ ಕೇಸ್ ಹಾಕಿ. ಇವರು ನಿಮಗೂ ವಿರೋಧ ಬಂದಾಗ ನೀವು ಅವ್ರಿಗೆ ತೋರಿಸಿ. ಈಗೇನು ಸಿಚುವೇಶನ್ ಅಂದರೆ, ಎಲ್ಲರೂ ಪರದಾಡ್ತಿದ್ದೀವಿ, ಕಾಡನ್ನು ಉಳಿಸ್ಬೇಕು, ವನ್ಯಜೀವಿನ ಉಳಿಸಿದ್ರೆ ಬಯೋಡೈವರ್ಸಿಟಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇಲ್ಲಿ ಆರೋಪಿಗಳನ್ನ ಹಿಡಿದು ಅವ್ರಿಗೆ ಆಲ್ರೆಡಿ ಬೇಲಾಗಿದೆ. ಅವ್ರ 1ನೇ ತಾರೀಕು ಆಗಿರೋದನ್ನ ಇವತ್ತು ಎದ್ದು ಬಂದ್ಬಿಟ್ಟು ಇವತ್ತು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ನಮ್ಮ ಫಾರೆಸ್ಟ್ ಗಾರ್ಡ್ಗಳು ಮತ್ತು ಒಂದು DRFO ಮೇಲೆ ಕೇಸ್ ಹಾಕಿದ್ದಾರೆ. ಇದು ಸರಿಗೆ ಹೋಗಲ್ಲ. ನಾವು ಸರ್ಕಾರಕ್ಕೆ ಕೇಳೋದು, ನೀವು ದಯವಿಟ್ಟು ಇದನ್ನ ಸೀರಿಯಸ್ ಆಗಿ ತೊಗೊಂಡು ಪ್ರೊಟೆಕ್ಟ್ ಅವರ್ ಫಾರೆಸ್ಟ್ ಸ್ಟಾಫ್. ಅವ್ರಿಗೆ ಒದೆಗಳು ತಿಂತಾರೆ. ಆಮೇಲೆ ಈ ಥರ ಅವತ್ತು ಇದರೊಳಗೂ ನಮ್ಮ ಒಬ್ಬರು DRFOಗೆ ತುಟಿಗೆ ಏಟು ಬಿದ್ದಿದೆ. ಇವ್ರು ಹೊಡೆದಿದ್ದಾರೆ ವಾಪಸ್ಸು, ಯಾರನ್ನ ಅಕ್ಯೂಸ್ನ ಹಿಡಿದಾಗ. ಸೊ ಇದೆಲ್ಲ ಸ್ವಲ್ಪ ಸೀರಿಯಸ್ ಆಗಿ ತೊಗೋಬೇಕು. ನಮ್ಮ ಸ್ಟಾಫಿಗೆ ಪ್ರೊಟೆಕ್ಷನ್ ಕೊಡಿ. ಯಾರು ಒಳ್ಳೆ ಕೆಲಸ ಮಾಡ್ತಿದ್ದಾರೋ ಅವ್ರಿಗೆ ಸಾಥ್ ಕೊಟ್ಟು ಅವ್ರಿಗೆ ಬಲ ಕೊಡಿ. ಆವಾಗಲೇ ನಾವು ನಮ್ಮ ಕಾಡು ಉಳಿಸ್ಕೊಳಕ್ಕಾಗತ್ತೆ, ನಮ್ಮ ವನ್ಯಜೀವಿ ಉಳಿಸ್ಕೊಳಕ್ಕಾಗತ್ತೆ. ಅವಾಗ ಬಯೋಡೈವರ್ಸಿಟಿ ಚೆನ್ನಾಗಿರುತ್ತೆ. ಈಗ ಯಾರ್ಯಾರು ಇವರಿಗೆ ಸಾಥ್ ಕೊಟ್ಟಿದ್ದಾರೋ ಅವ್ರ ಮೇಲೆ ಸ್ವಲ್ಪ ಇದನ್ನು ನೋಡಿ, ಎಕ್ಸ್ಪ್ಲೋರ್ ಮಾಡಿ, ಅವ್ರ ಮೇಲೆ ಬೇರೆ ಥರ ಕೇಸ್ಗಳಿದ್ದರೆ ಅದನ್ನೆಲ್ಲ ಸ್ವಲ್ಪ ನೋಡಿ, ಅವ್ರು